ರಾಜ್ಕುಮಾರ್ ಅವ್ರಿಗೆ ಹುಣಸೂರು ಅವ್ರು ಯಾವ್ಯಾವ ಪಿಕ್ಚರ್ ಮಾಡಿದಾರೋ ಆ ಪಿಕ್ಚರ್ಗಳು ಎಲ್ಲ ಪಿಕ್ಚರ್ಗಳು ಚೆನ್ನಾಗಿ ಹೋಗಿದೆ. ಏನಂತ ಹೇಳಿದ್ರೆ ಅದು ಒಂದು ಚಿರತೆ ಜೊತೆ ಒಂದು ಈ ಲೀಲಾ ರಾವ್ ಅನ್ನೋರು ಅವರು ಫೈಟಿಂಗ್ ಮಾಡೋದು, ಆ ಸೆಟ್ನೇ ಯೂಸ್ ಮಾಡ್ತಾ ಇದ್ವು. ಯಾವುದು ಅದು ಫಾರ್ ಎಕ್ಸಾಂಪಲ್ ತಮಿಳ್ ಸೆಟ್ಟು ತೆಲುಗು ಸೆಟ್ನ ಯೂಸ್ ಮಾಡ್ತಾ ಇದ್ವು. ತೆಲುಗು ಸೆಟ್ ಯೂಸ್ ಮಾಡ್ತಾ ಇದ್ದಾಗ ಅಂದ್ರೆ ಅದು ಅವ್ರು ಹಾಕಿರ್ತಾರೆ. ಕೆಲವರೆಲ್ಲ ನಮ್ಮ ಗುರುಗಳು ಹೇಳ್ತಾ ಇದ್ರು, ಪುಟ್ಟಣ್ಣ ಅವ್ರು ಮಾತಾಡೋ ಹಾಗಿಲ್ಲ. ಪುಟ್ಟಣ್ಣ ಅವರು ಇದರಲ್ಲಿ ನಂಗೆ ತಿಳಿದ ಮಟ್ಟಿಗೆ ಎಲ್ಲ ರೈಟರ್ಗಳು ಕೂಡ ಪುಟ್ಟಣ್ಣ ಅವ್ರ ಪಿಕ್ಚರಲ್ಲಿ ಇರೋರು, ಎಲ್ಲರೂ ಇರೋರು. ನಂಗೆ ತಿಳಿದ ಮಟ್ಟಿಗೆ ಅಶ್ವಥ್ ಅವ್ರ ಜರ್ನಲಿಸ್ಟ್ ಒಬ್ರು ಅಶ್ವಥ್ ಅಂತ ಇದ್ರು, ಅಶ್ವಥ್ ನಾರಾಯಣ ಅವ್ರು ಯಾವಾಗ್ಲೂ ಇರೋರು. ಆಮೇಲೆ ಅವ್ರು ಇರೋರು. ಆಮೇಲೆ ಇನ್ನು 3-4 ಜನ ರೈಟರ್ಸ್ಗಳು ಪುಟ್ಟಣ್ಣ ಅವರ ಇದರಲ್ಲೇ ಕಾಂಪೌಂಡ್ ಅಲ್ಲೇನೆ ಇರೋರು, ಅವ್ರ ಜೊತೆಗೆ ಶೂಟಿಂಗ್ ಇತ್ತು ಅಂದ್ರೆ ಇರೋರು. ಆ ಥರ ಪುಟ್ಟಣ್ಣ ಅವ್ರ ಜೊತೆಗೆ ರೈಟರ್ಸ್ ಇರ್ತಾ ಇದ್ರು, ಇರಬೇಕು ಅಂತ ಇತ್ತು, ಅದು ಅವ್ರದ್ದು. ಬಟ್ ಇಲ್ಲಿ ನಮ್ಮ ಇದರಲ್ಲಿ ಯಾವುದೂ ಇಲ್ಲ, ಉದಯಶಂಕರ್ ಇರ್ತಿರ್ಲಿಲ್ಲ, ಯಾರು ಇರ್ತಿರ್ಲಿಲ್ಲ, ಏನಿಲ್ಲ. ಸೊ ನಮ್ಗೆ ಅದು ಸಾಕಾಗಿತ್ತು, ಚೆನ್ನಾಗಿತ್ತು. ನಾವು ಮೊದಲೇ ಬರೆಸುವಾಗ ಅದು ಮಾಡುವಾಗ ಏನು ಮಾಡಿದ್ರು, ಏನು ರಿಪೇರಿ ಇತ್ತು ಅಂದ್ರೆ ಅವ್ರ ಕೈಲಿ ಮಾಡಿಸ್ಕೋತೀವಿ, ಆಮೇಲೆ ಅವರು ಮಾಡಿಕೊಡ್ತಾರೆ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಸೀನೇ ಚೆನ್ನಾಗಿರಲ್ಲ. ಅವಾಗ ಸೀನೇ ಚೆನ್ನಾಗಿಲ್ಲ ಅಂದಾಗ ನಾವು ರೈಟ್ರಿಗೆ ಹೇಳಿ ಸೀನೇ ರೀರೈಟ್ ಮಾಡಿಸಿದ್ವಿ. ಆ ಥರ ನಾನು ಭಾಳ ಸತಿ BL ವೇಣು ಹತ್ರ ಮಾಡಿಸಿದ್ದೀನಿ. ಒಂಚೂರು ಬೇಜಾರು ಪಡ್ಕೋತಿರಲಿಲ್ಲ BL ವೇಣು, ಆ ಥರ BL ವೇಣು ಮಾಡಿದ್ದಾರೆ. ಆಮೇಲೆ ಉದಯಶಂಕರ್ ಯೋಚನೆನೇ ಇಲ್ಲ, ಅವರು ಪಟ್ ಅಂತ ಅರ್ದ್ಬಿಟ್ಟು ಬೇರೆ ಬರೆದು ಬಿಡ್ತಾರೆ. ಸೊ ಆ ಥರ ಸಿನಿಮಾ ಅನ್ನೋ ಕಾಂಪೌಂಡ್ಗೆ ಭಾಳ ಬೇಕಾದವರು ಉದಯಶಂಕರ್ ಅವರು ಅಂತ ಹೇಳ್ತೀನಿ. ಆಮೇಲೆ ಹುಣಸೂರು ಕಂಡ್ರು ಕೂಡ ಅವ್ರಿಗೆ ತುಂಬ ಇಷ್ಟ ಇರ್ತಿತ್ತು, ತುಂಬ ಗುರುಗಳು ಅಂತಾನೆ ಹೇಳೋರು, ಒಳ್ಳೆ ಭಾವನೆ. ಯಾಕೆಂದ್ರೆ ನೋಡಿ, ರಾಜ್ಕುಮಾರ್ ಅವ್ರಿಗೆ ಹುಣಸೂರು ಅವ್ರು ಯಾವ್ಯಾವ ಪಿಕ್ಚರ್ ಮಾಡಿದಾರೋ ಆ ಪಿಕ್ಚರ್ಗಳು ಎಲ್ಲ ಪಿಕ್ಚರ್ಗಳು ಚೆನ್ನಾಗಿ ಹೋಗಿದೆ. ಅದು ಒಂದೇ ಒಂದು ಪಿಕ್ಚರ್ ಚೆನ್ನಾಗಿ ಹೋಗದೆ ಇದ್ದಿದ್ದು ಯಾವ ಪಿಕ್ಚರ್ ಅಂತ ಹೇಳಿದ್ರೆ ಅದು ಅವ್ರದ್ದೇ ಸ್ವಂತ ಪಿಕ್ಚರು, ಕನ್ನಿಕಾ ಪರಮೇಶ್ವರಿ ಪಿಕ್ಚರು. ಅದು ಅಷ್ಟಾಗಿ ಅದ್ಧೂರಿಯಾಗಿ ಹೋಗಲಿಲ್ಲ. ಬಟ್ ಬೇರೆಯವ್ರಿಗೆ ಮಾಡಿರೋ ಚಿತ್ರಗಳು ಎಲ್ಲಾನು ಕೂಡ ಚೆನ್ನಾಗಿ ಹೋಗಿದೆ. ಎಷ್ಟು ಚೆನ್ನಾಗಿ ಹೋಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಹೋಗಿದೆ. ದೇವರಿಗೆ ಗೆದ್ದ ಮಾನವ ಅಂತ ಒಂದು ಮಾಡಿದ್ರು, ಸೂಪರ್. ಅದು ಮೇಲ್ಗಡೆ ಇದು ದೇವಲೋಕಕ್ಕೋ ಎಲ್ಲೋ ಹೋಗ್ಬಿಟ್ಟು ಮಾನವ ಹೋಗ್ಬಿಟ್ಟು ಅದು ಮಾತು, ಅದು ತಮಾಷೆ ಆಗಿರೋದು ಅದು. ಆಮೇಲೆ ಇನ್ನೊಂದು ಮಾಡಿದ್ರು, ಆಶಾ ಸುಂದರಿ ಅಂತ ಮಾಡಿದ್ರು, ಅದು ಚೆನ್ನಾಯಿತು. ನೋಡಿ, ಹುಣಸೂರವ್ರಿಗೆ ಇಲ್ಲಿ ಆಶಾ ಸುಂದರಿ ಅಂತ ಮಾಡಿದ್ರು, ಅದನ್ನೇ ತೆಲುಗಲ್ಲಿ ರಮಾ ಸುಂದರಿ ಅಂತ ಮಾಡಿದ್ರು, ಎರಡೂ ಚೆನ್ನಾಗೋಯ್ತು. ಆಮೇಲೆ ಮೊದಲು ಹುಣಸೂರವರು ಮಾಡಿದ್ದ ಪಿಕ್ಚರ್ ಒಂದು ತುಂಬ ಚೆನ್ನಾಗಿ ಹೋಯ್ತು. ಅವಾಗ ನನಗೆ ಇನ್ನೂ ಏನು ಗೊತ್ತಿಲ್ಲ, ಐ ಥಿಂಕ್ ಮೇ ಬಿ ನಾನು 6 ವರ್ಷ 7 ವರ್ಷನೇನೋ ಇರ್ಬೋದು. ಕೃಷ್ಣ ಗಾರುಡಿ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಕೃಷ್ಣ ಗಾರುಡಿಯಲ್ಲಿ ರಾಜ್ಕುಮಾರ್ ಸಾರು ಅರ್ಜುನನ್ ಪಾತ್ರ. ಆಮೇಲೆ ನೋಡಿ, ಕೃಷ್ಣನ್ ಪಾತ್ರ ಮಾಡಿದವ್ರನ್ನ ಒಬ್ಬರು ಹೊಸಬ್ರನ್ನ ಹಾಕಿದ್ರು. ಹೊಸಬ್ರು ಅವರು, ಐ ಥಿಂಕ್ ಅವ್ರ ಹೆಸರು ಸಿದ್ದಯ್ಯ ಸ್ವಾಮಿ ಅಂತ, ಚೆನ್ನಾಗಿ ನಾಪ್ಕ ನನಗೆ. ಅವರು ಕೃಷ್ಣ, ರಾಜ್ಕುಮಾರ್ ಅರ್ಜುನ. ಆಮೇಲೆ ಇನ್ನೊಬ್ರು ಲೀಲಾ ರಾವ್ ಅಂತ ಏನಿದ್ರು, ಅವರು ಅಲ್ಲಿ ಭಾಳ ನನಗೆ ಶೂಟಿಂಗ್ಗೆ ಕರ್ಕೊಂಡು ಹೋಗಿದ್ರು ನಮ್ಮ ಚಿಕ್ಕಪ್ಪ ಅವರು. ಏನಂತ ಹೇಳಿದ್ರೆ ಅದು ಒಂದು ಚಿರತೆ ಜೊತೆ ಒಂದು ಈ ಲೀಲಾ ರಾವ್ ಅನ್ನೋರು ಅವರು ಫೈಟಿಂಗ್ ಮಾಡೋದು, ಆ ಶೂಟಿಂಗ್ ನೋಡಿದೆ. ಆ ಪಿಕ್ಚರು ಚೆನ್ನಾಗಿ ಹೋಯ್ತದು, ಕೃಷ್ಣ ಗಾರುಡಿ. ಆಮೇಲೆ ಮಾತಾಡೋಗಿಲ್ಲ, ಸತ್ಯ ಹರಿಶ್ಚಂದ್ರ ಅದ್ಧೂರಿಯಾಗಿ ಹೋಯ್ತು. ಮದುವೆ ಮಾಡಿ ನೋಡು, ಸತ್ಯ ಹರಿಶ್ಚಂದ್ರ ಕನ್ನಡದಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಟ್ ಮಾಡಿದ್ರು. ಅಲ್ಲಿ ತಮಿಳಲ್ಲಿ ತೆಲುಗಲ್ಲಿ KV ರೆಡ್ಡಿ, ಎಸ್, ತಮಿಳಲ್ಲಿ KV ರೆಡ್ಡಿ, ತೆಲುಗಲ್ಲಿ KV ರೆಡ್ಡಿ, ಹುಣಸೂರಲ್ಲಿ ಹುಣಸೂರು ಅವರು ಕನ್ನಡಕ್ಕೆ. ಅದು ಹೆಂಗೆ ಅಂದರೆ ಅದು ಪ್ಯಾರಲಲ್ ಶೂಟಿಂಗು, ಅದೊಂದು ಶಾಟು ಇದೊಂದು ಶಾಟು ತೆಗ್ದಿರೋದು. ಅದ್ದೂರಿಯಾಗಿ ಹೋಗಿದ್ದು ಯಾವುದು ಅಂದ್ರೆ ಕನ್ನಡ ಚಿತ್ರ. ಅದು ಹೊರತು ಪ್ರಶ್ನೆ ಇಲ್ಲ. KV ರೆಡ್ಡಿ ತುಂಬಾ ಹೆಸರಾಂತ ಇದು ಪ್ರೊಡ್ಯೂಸ್ ಮಾಡಿದ್ದು ವಿಜಯವಾಹಿನಿ ಸ್ಟುಡಿಯೋನ ನಾಗಿರೆಡ್ಡಿ ಅವರು, ಚಕ್ರಪಾಣಿ. ನಾಗಿರೆಡ್ಡಿ ಚಕ್ರಪಾಣಿ ಅಂತ ಹೇಳಿದ್ರೆ ಅವರಿಬ್ರು ಅಣ್ಣ ತಮ್ಮಂದ್ರ ಅಲ್ಲ, ಅಣ್ಣ ತಮ್ಮಂದ್ರ ತರ. ಚಕ್ರಪಾಣಿ ಅವರು ಸುಮ್ಮನೆ ಸ್ಕ್ರಿಪ್ಟ್ ಅದು ಇದು ನೋಡ್ಬಿಡೋರು, ಇವರು ಮೇಲೆ ಇದೆಲ್ಲ ನಾಗಿರೆಡ್ಡಿ ಅವ್ರು ನೋಡ್ಕೊಳ್ಳೋದು. ಅವ್ರದ್ದೇನೆ ದೊಡ್ಡ ಸ್ಟುಡಿಯೋ ಇತ್ತು, ನಾಗಿರೆಡ್ಡಿ ಚಕ್ರಪಾಣಿ ಇದು ದೊಡ್ಡ ಸ್ಟುಡಿಯೋ, ವಿಜಯವಾಹಿನಿ ಸ್ಟುಡಿಯೋ ಅಂತ. ವಿಜಯವಾಹಿನಿ ಸ್ಟುಡಿಯೋ ಎಷ್ಟು ಫ್ಲೋರ್ ಇತ್ತು ಅಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ 13 ಫ್ಲೋರ್ ಇತ್ತು. ಒಂದೊಂದು ಪೀರಿಯಡ್ ಅಲ್ಲಿ ನಾವು ಚಿಕ್ಕವರಾಗಿದ್ದಾಗ ನಾವಲ್ಲಿ ನೋಡಿದಾಗ ಹೆಚ್ಚು ಕಮ್ಮಿ 8-10 ಫ್ಲೋರ್ಗಳಲ್ಲಿ ಶೂಟಿಂಗ್ ಇರೋದು. ತಮಿಳು, ತೆಲುಗು. ನಾವು ಕನ್ನಡದವ್ರು ಏನು ಅಂದ್ರೆ ಜಾಸ್ತಿ ಡೇ ಟೈಮಲ್ಲಿ ಮಾಡ್ತಾ ಇರ್ಲಿಲ್ಲ ನಾವು ಕನ್ನಡದವರೆಲ್ಲ.
ಆ ಕಂಪನಿ ಪಿಕ್ಚರ್ಗಳಾದ್ರೆ ಮಾಡ್ತಾರೆ. ನಾಗಿರೆಡ್ಡಿ ಪಿಕ್ಚರು, ಚಕ್ರಪಾಣಿ ಪಿಕ್ಚರ್ ಅಂದ್ರೆ ಅದು ಡೇ ಟೈಮಲ್ಲೇ. ಇನ್ನು ಕೆಲವರೆಲ್ಲ ಏನು ಮಾಡೋರು ಅಂದರೆ ನೈಟ್ ಶೂಟಿಂಗ್ ಮಾಡೋರು. ನೈಟ್ ಶೂಟಿಂಗ್ ಮಾಡಿದ್ರೆ ನೈಟ್ ಸ್ವಲ್ಪ ಕನ್ಸೆಷನ್ ಆಗಿ ಕಾಲ್ ಶೀಟ್ ಚಾರ್ಜಸ್ ಇರೋದು. ಕೊಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ಅವತ್ತು ದಿವಸ ಡೇಟ್ ಇರಬೇಕಲ್ಲಿ. ಯಾಕೆ ನಾನೇ ಬೇಕಾಷ್ಟು ಪಿಕ್ಚರ್ಗಳು ಮಾಡಿದ್ದೀನಿ. ನಾನು ಅಸಿಸ್ಟೆಂಟ್ ಆಗಿದ್ದಾಗ ಬೇಕಾಷ್ಟು ಪಿಕ್ಚರ್ ಮಾಡಿದ್ದೀನಿ. ಕೆಲವು ಪಿಕ್ಚರ್ಗಳೆಲ್ಲ ನೈಟ್ ಮಾಡಿದ್ದೀವಿ, ಕೆಲವು ಪಿಕ್ಚರ್ ಎಲ್ಲ ಶೂಟಿಂಗ್ ಅಲ್ಲಿ ಖಾಲಿ ಇತ್ತು ಅಂತ ಹೇಳಿದ್ರೆ ಅವರು ಯಾತಕ್ಕೋಸ್ಕರ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಡೇ ಟೈಮಲ್ಲಿ ಕೂಡ. ಬಟ್ ನೈಟ್ ಟೈಮಲ್ಲಿ ಒಂದು ಸ್ವಲ್ಪ ಕನ್ಸೆಷನ್. ಯಾಕೆಂತ ಹೇಳಿದ್ರೆ ನಾವುಗಳೇನು ಮಾಡ್ತಿದ್ವು ಅಂದ್ರೆ ಒಂದೊಂದ್ಸತಿ ಆ ಸೆಟ್ನೇ ಯೂಸ್ ಮಾಡ್ತಾ ಇದ್ವು. ಯಾವುದು ಅದು ಫಾರ್ ಎಕ್ಸಾಂಪಲ್ ತಮಿಳ್ ಸೆಟ್ಟು, ತೆಲುಗು ಸೆಟ್ಟನ್ನ ಯೂಸ್ ಮಾಡ್ತಾ ಇದ್ವು. ತೆಲುಗು ಸೆಟ್ ಯೂಸ್ ಮಾಡ್ತಾ ಇದ್ದಾಗ ಅಂದ್ರೆ ಅದು ಅವ್ರು ಹಾಕಿರ್ತಾರೆ. ಸೊ ಸೆಟ್ನ ಒಂದೊಂದ್ಸತಿ ನಮಗೆ ಕನ್ನಡದವರೆಲ್ಲ ಮಾಡ್ಕೊಳ್ಳಿ ಅಂತ ಪುಕ್ಸೆಟ್ ಹಾಕೊಡೋರು. ಇಲ್ಲ ಅಂದ್ರೆ ನಾಮಿನಲ್ ಚಾರ್ಜಸ್ ಮಾಡೋರು. ಇಲ್ಲ ಅಂದ್ರೆ ಸ್ಟುಡಿಯೋದವ್ರು ಏನ್ ಮಾಡೋರು ಅಂದ್ರೆ ಅದನ್ನ ತಗೊಂಡಿರೋರು ಇದು ಸೆಟ್ನ ಅವರು ಒಂದು ನಾಮಿನಲ್ ಇದಕ್ಕೆ ಅಮೌಂಟ್ಗೆ ನಮಗೆ ಕೊಡೋರು. ಅವ್ರಿಗೆ ಕಾಲ್ ಶೀಟ್ ಚಾರ್ಜಸ್ ಬರೋದಲ್ಲ, ಸೊ ಅದರಿಂದ ಅವ್ರಿಗೂ ಸ್ವಲ್ಪ ದುಡ್ಡು ಬರೋದು. ಸೊ ಹೀಗೆ ನಡೀತಾ ಇತ್ತು. ಎಲ್ಲ ಪಿಕ್ಚರ್ಗಳು ಕೂಡ ಅದ್ದೂರಿಯಾಗಿ ಆಯ್ತು ಹುಣಸೂರು ಅವ್ರದ್ದು ಅಂತ ಹೇಳಿ ಅದನ್ನ ಆ ಪಾಯಿಂಟಿಗೆ ಬಂದೆ ನಾನು. ಆಮೇಲೆ ಸತ್ಯ ಹರಿಶ್ಚಂದ್ರ ತುಂಬ ಚೆನ್ನಾಗಿ ಹೋಯ್ತು. ಹಾಡುಗಳಾಗಲಿ, ಆಮೇಲೆ ರಾಜ್ಕುಮಾರ್ ಪಾರ್ಟ್ ಆಗಲಿ, ಅವರ ಅಭಿನಯ ಆಗಲಿ. ಆಮೇಲೆ ನೀವು ಕೇಳ್ಬೋದು ಆ ತೆಲುಗನ್ನ ನೋಡ್ಕೊಂಡೆ ರಾಜ್ಕುಮಾರ್ ಪಾರ್ಟ್ ಮಾಡ್ತಿದ್ದಂಗೆ. ಇಲ್ಲ, ಅದ್ರ ಸಾಹಿತ್ಯನೇ ಬೇರೆ, ಇದ್ರ ಸಾಹಿತ್ಯನೇ ಬೇರೆ. ಅದ್ರ ನಿರ್ದೇಶಕರೇ ಬೇರೆ, ಇದ್ರ ನಿರ್ದೇಶಕರೇ ಬೇರೆ. ಸೊ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದ ಚಿತ್ರ ಸತ್ಯ ಹರಿಶ್ಚಂದ್ರ. ಹಾಡುಗಳು ಏನು ಹಾಡುಗಳದು, ಒಂದೊಂದು ಹಾಡುಗಳು. ಆಮೇಲೆ ಸ್ಮಶಾನದಲ್ಲಿರೋ ಅದು ಅವ್ರ ಹಾಡು, ಎಲ್ಲ ಹಾಡುಗಳು ತುಂಬ ಅಚ್ಚುಕಟ್ಟಾಗಿದ್ದು. ಆಮೇಲೆ ನಕ್ಷತ್ರಗನ್ ಪಾರ್ಟು, ಆಮೇಲೆ ಇವರು ವಿಶ್ವಾಮಿತ್ರನ್ ಪಾರ್ಟು, ಆಮೇಲೆ ಇವ್ರು ಪಾರ್ಟ್ ಮಾಡಿದ್ದಾರೆ ಉದಯ್ ಕುಮಾರ್ ಅವರು. ಇಲ್ಲಿ ಹರಿಶ್ಚಂದ್ರ ಪಾರ್ಟ್ ಮಾಡಿದ್ರೆ ಅವರು ಉದಯ್ ಕುಮಾರ್ ಅವರು ಇವ್ರು ಪಾರ್ಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ. ವಿಶ್ವಾಮಿತ್ರನ್ ಪಾರ್ಟ್ ಅದ್ಧೂರಿಯಾಗಿ ಅಭಿನಯ ಇದ್ದಾವೆ. ಅವರಿಬ್ಬರು ಪಾರ್ಟನೇ ಅಷ್ಟು ಅಚ್ಚುಕಟ್ಟು. ಜೊತೆಗೆ ಚಂದ್ರಮತಿಯಾಗಿ ಐ ಮೀನ್ ಸತ್ಯ ಹರಿಶ್ಚಂದ್ರನ ಹೆಂಡತಿಯಾಗಿ ಪಂಡ್ರಿಬಾಯಿ ಅವರು ಮಾಡಿರೋದು ಈ 3 ಜನ. ಆಮೇಲೆ ನಕ್ಷತ್ರಿಕನಾಗಿ ನರಸಿಂಹರಾಜಣ್ಣ ಅವರು ಏನು ಕಾಮಿಡಿ, ಏನು ಚೆನ್ನಾಗಿ ಮಾಡೋರು. ಆಮೇಲೆ ಇವ್ರಗಳ ಜೊತೆಗೆ ಒಂದು ಸೆಟ್ ಆಫ್ ಕಾಮಿಡಿ ಆರ್ಟಿಸ್ಟ್ಗಳು ಹಾಕ್ಬಿಟ್ರು. ವಿಶ್ವಾಮಿತ್ರನ್ ಜೊತೆಗೋ ಯಾರ್ದೋ ಜೊತೆಗೆ ಎಲ್ಲ ಕಾಮಿಡಿ ಆರ್ಟಿಸ್ಟ್, ದ್ವಾರಕೀಶು, ನಾಗೇಶು, ಇನ್ಯಾರು ಇದ್ರು ಅವ್ರನ್ನೆಲ್ಲ ಹಾಕಿ ಒಂದು ಹಾಡು ಬಹಳ ಮಜಾ. ಶ್ರಾದ್ದ ಊಟ ಸುಮ್ಮನೆ, ನೆನೆಸ್ಕೊಂಡ್ರೆ ಜುಮ್ಮನೆ, ಮೈ ನಾನಿ ನೆನೆತೆ ತನ್ನ ತಿಥಿ ಒಡೆ ತಿನ್ಬಿಟ್ಟು ಬಂದು ತೆಗೆಬಿಟ್ಟು ಮಾಡೋದು. ಈ ಥರ ಭಾಳ ಚೆನ್ನಾಗಿತ್ತು. ಹಾಡುಗಳಾಗಲಿ ಇದಾಗಲಿ. ಸ್ಮಶಾನದ ದೃಶ್ಯ ಎಷ್ಟು ಚೆನ್ನಾಗಿದೆ ಸ್ಮಶಾನ ದೃಶ್ಯದಲ್ಲಿ. ಆಮೇಲೆ ವಿಶ್ವಾಮಿತ್ರ ಇವ್ರಿಗೆ ಶಾಪ ಕೊಟ್ಟು ಮಾಡೋದು, ಅದೆಲ್ಲ ಏನು ಅಚ್ಚುಕಟ್ಟಾಗಿ ಮೂಡಿ ಬಂದ ಚಿತ್ರ ಅಂದರೆ ಅಷ್ಟು ಮೂಡಿ ಬಂದಿದ್ದು. ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ. ನನ್ನ ಕೆಲಸಕ್ಕೆ ಇಟ್ಟುಕೊಳ್ಳಿಲ್ಲ ನಮ್ಮ ಹುಣಸೂರು. ನಾನು ಓದೋಕ್ಕೋಸ್ಕರ ಬಿಟ್ಟಿದ್ರು. ಸೊ ನಾನು ಸ್ಟುಡಿಯೋಕ್ಕೆ ಹೋಗೂ ಇಲ್ಲ. ಅವಾಗ ಪಿಕ್ಚರ್ನ ಆವಾಗ ರಿಲೀಸ್ ಟೈಮಲ್ಲಿ ತೋರಿಸ್ತಾರಲ್ಲ ಆವಾಗ ನೋಡಿದ್ದು. ಆಮೇಲೆ ಯಾವಾಗಲೂ ನೋಡೋದು ಅದ್ಧೂರಿಯಾದ ಚಿತ್ರ ಅದು, ಕಣ್ಣಲ್ಲಿ ನೀರು ತರಿಸುವಂಥ ಚಿತ್ರ ಅದು ಹರಿಶ್ಚಂದ್ರ. ಆಮೇಲೆ ಅದ್ರ ಜೊತೆಗೇನೆ ಅದೇ ವಿಜಯವಾಹಿನಿ ಸ್ಟುಡಿಯೋರು ನಾಗಿರೆಡ್ಡಿ ಚಕ್ರಪಾಣಿಯವರು ಹುಣಸೂರು ಕೆಲಸ ನೋಡಿ ಇನ್ನೊಂದು ಪಿಕ್ಚರು ಅದು ತೆಲುಗಲ್ಲಿ ಬಂದಿತ್ತು. ಐ ಥಿಂಕ್ ಅದು ಪೆಳ್ಳಿ ಚೋಸಿ ಚೂಡು ಅಂತ ಕಾಣಿಸುತ್ತೆ. ಅದು ಕನ್ನಡದಲ್ಲಿ ಮದುವೆ ಮಾಡಿ ನೋಡು ಅಂತ. ಮೊದಲು ಪೆಳ್ಳಿ ಚೋಸಿ ಚೂಡು ಬಂದ್ಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ ಇಯರ್ ಯಾವಾಗಲೂ ಮದುವೆ ಮಾಡಿ ನೋಡು ಮಾಡಿದ್ರು. ಅದು ಹೆಂಗೆ ಅಂದರೆ ಸತ್ಯ ಹರಿಶ್ಚಂದ್ರ ಆಗ್ತಿದ್ದಂಗೆ ಮದುವೆ ಮಾಡಿ ನೋಡು ಶುರು ಆಯಿತು. ಏನಾಯ್ತು ಅಂದ್ರೆ ಒಂದೇ ವರ್ಷದಲ್ಲಿ 2 ಪಿಕ್ಚರು ರಿಲೀಸ್ ಆಯ್ತು. ಸತ್ಯ ಹರಿಶ್ಚಂದ್ರ ರಿಲೀಸ್ ಆಯ್ತು, ಮದುವೆ ಮನೋಣ್ಣೆ ಮಾಡ್ತಾಯ್ತು. ಒಂದೇ ವರ್ಷದಲ್ಲಿ 2 ಪಿಕ್ಚರ್ಗೆ ಇದು ಅವಾರ್ಡ್ ತಗೊಂಡಿದ್ದು ಹುಣಸೂರು ಕೃಷ್ಣಮೂರ್ತಿಗಳು. ಒಂದೇ ವರ್ಷ. ಒಂದು ಐ ಥಿಂಕ್ ಸಿಲ್ವರ್, ಅದು ಐ ಥಿಂಕ್ ಸಿಲ್ವರ್ ಜೂಬ್ಲಿ ಅಲ್ಲ, ಇದು 100 ಹೋಯ್ತು. ಕನ್ನಡದ ಫಸ್ಟ್ ಪ್ರೈಸ್ ಏನೋ ಬಂತು ಅದಕ್ಕೆ ಸತ್ಯ ಹರಿಶ್ಚಂದ್ರಕ್ಕೆ. ಇದು ಮಾಮೂಲಿಯಾಗಿ ಬಂತು ಕನ್ನಡ ಪಿಕ್ಚರ್ಗೆ. ಭಾಷೆಗೆ ಕೊಡ್ತಾರಲ್ಲ, ಭಾಷಾವಾರು ಬಂದಾಗ ಈ ಮದುವೆ ಮಾಡಿ ನೋಡು ಬಂತು. ಸೊ ಹುಣಸೂರು ಕೃಷ್ಣಮೂರ್ತಿಗೆ ಎರಡು ಸಿಕ್ತು ಅವಾರ್ಡ್ಗಳು. ಒಂದು ಸತ್ಯ ಹರಿಶ್ಚಂದ್ರ, ಒಂದು ಮದುವೆ ಮಾಡಿ ನೋಡು. ಅದು ದಾಖಲೆ. ನೀವು ಕೇಳಿದ್ರಲ್ಲ ಹಿಂಗ್ ಸಿಂಪಲ್ ಆಗಿರ್ತಿತ್ತು ಅಂತ. ಎಲ್ಲಾನು ಅಷ್ಟೇ. ಇದು ಡ್ರೆಸ್ಗಳು ಅದಕ್ಕೆ ಇದು ಬೇಕು ಅದು ಬೇಕು. ಈಗ ಇದಿದೆಯಲ್ಲ
ಸೋಷಿಯಲ್ದಾದರೆ ಪಂಚೆ ಶರ್ಟು ಅದು ಓಕೆ. ಈ ಕಾಸ್ಟ್ಯೂಮ್ ಪಿಕ್ಚರ್ಗಳಲ್ಲಿ ಪೌರಾಣಿಕ ಚಿತ್ರ ಆಗಲಿ, ಜಾನಪದ ಆಗಲಿ, ಅಥವಾ ಭಕ್ತಿ ಪ್ರಧಾನದಾಗಲಿ, ಅದಕ್ಕೆ ಆದ ಒಂದು ವೇಷಭೂಷಣಗಳಿರುತ್ತೆ. ನಾಗಿರೆಡ್ಡಿ ಚಕ್ರಪಾಣಿ ಕಂಪನಿಲಿ ಅದು ವೇಷಭೂಷಣಕ್ಕೇನೆ ಒಬ್ಬ ದೊಡ್ಡ ಟೈಲರ್ ಇರ್ತಿದ್ದ. ಅವ್ರದ್ದು ಒಂದು ಸೆಕ್ಷನ್ನೇ ಇರ್ತಿತ್ತು. ಅದು ಎಷ್ಟು ಇರ್ತಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಇಟ್ಕೊಂಡೆ ಬೇಕಾಷ್ಟು ಪಿಕ್ಚರ್ಗಳು ಮಾಡ್ಬೋದಾಗಿದ್ದಷ್ಟು ಬಟ್ಟೆಗಳಿರ್ತಿತ್ತು, ಪೋಷಾಕಗಳಿತ್ತು. ಬಟ್ ಆದರೂ ಕೂಡ ಅವ್ರು ಈ ಹರಿಶ್ಚಂದ್ರ ಮಾಡುವಾಗ, ಮದುವೆ ಮಾಡಿ ನೋಡುವಾಗ ಹೊಸದಾಗೇನೆ ಬಟ್ಟೆಗಳು ಮಾಡ್ತಾ ಇದ್ರು. ಯಾಕೆಂದ್ರೆ ನಾವು ಹಾಕಿರೋದು ದೊಡ್ಡ ನಟನ ಹಾಕಿದ್ದೀವಿ, ಆದ್ರಿಂದ ವಸ್ತ್ರಗಳು ಚೆನ್ನಾಗಿರ್ಬೇಕು, ಪೋಷಾಕ್ ಚೆನ್ನಾಗಿರ್ಬೇಕು ಅಂತ ಎಲ್ಲಾನು ಅಷ್ಟೇ ಹೊಸದು ಮಾಡೋದು. ಆಮೇಲೆ ಆಭರಣಗಳು ಅಷ್ಟೇ ಮನೆ ಜೊತೆಗೆ ಪ್ರತಿಯೊಂದು ಪಿಕ್ಚರ್ಗಳು ಕೂಡ, ಈ ಥರದ ಪಿಕ್ಚರ್ಗಳಿಗೆ ವಿಗ್ಗಳು ಬೇರೆ ಮಾಡಬೇಕು. ಆ ಪ್ರತಿಯೊಂದು ಕೂಡ ಅದಕ್ಕೆ ವಿಗ್ಗಳೆಲ್ಲ ಮಾಡಬೇಕು. ಆ ವಿಗ್ಗಳೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇದು ಮಾಡಿಸ್ತಾ ಇದ್ವು ನಾವು, ಸ್ಕೆಚಸ್ ಹಾಕ್ಸ್ತಾ ಇದ್ವು. ಈ ಸ್ಕೆಚ್, ಆಮೇಲೆ ಎಲ್ಲದಕ್ಕೂ ಸ್ಕೆಚ್ಗಳು. ಆಗಿನ ಕಾಲದಲ್ಲೆಲ್ಲ ಸ್ಕೆಚಸ್ ಇದ್ಬಿಟ್ಟೇನೆ ನಾವು ಮಾಡ್ತಾ ಇದ್ದಿದ್ದು, ಪೌರಾಣಿಕ ಆಗಲಿ, ಜಾನಪದ ಆಗಲಿ. ಈಗ ನಾನು ಇದಕ್ಕೂ ಅಷ್ಟೇನೆ ಗುರು ಶಿಷ್ಯರು ಮಾಡಿದಾಗಲೂ ಕೂಡ ಸ್ಕೆಚಸ್ ಹಾಕಿಸಿದ್ದು ನಾವು ಇದಕ್ಕೆ, ವಿಗ್ಗಳಿಗೆ. ಅದಕ್ಕೆ ಈ ಪಿಕ್ಚರ್ಗಳು ಹರಿಶ್ಚಂದ್ರ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ, ದೊಡ್ಡ ಕಂಪನಿ ಅಷ್ಟೇ. ಅವ್ರಿಗೆ ವಿಗ್ಗು, ಇವ್ರಿಗೂ ಅವ್ರಿಗೂ ಎಲ್ರಿಗೂ ವಿಗ್ ಬೇಕೇ ಬೇಕು. ಕ್ರಾಫಲ್ಲಿ ಇರೋಕ್ಕೆ ಆಗೋದಿಲ್ವಲ್ಲ ಈ ಥರ ಪಿಕ್ಚರ್ಗಳಲ್ಲಿ. ಸೊ ಅದಕ್ಕೇನು ಪ್ರತಿಯೊಂದು ಕೂಡ ಒಂದು ಬುರುಡೆ ಇರೋದು, ಆ ಬುರುಡೆ ಮೇಲ್ಗಡೆ ವಿಗ್ ಇಟ್ಬಿಟ್ಟು ಆ ಬುರುಡೆ ಕೆಳಗಡೆ ರಾಜ್ಕುಮಾರ್ ಇವ್ರ ಹೆಸರೆಲ್ಲ ಬರೆಯೋದು. ಸೊ ಇದರಲ್ಲೇನೆ ಹೇರ್ ಡ್ರೆಸ್ಸಿಂಗ್, ಇದರಲ್ಲೇನೆ 8-10 ಯಾರು ಶೂಟಿಂಗ್ ಇರುತ್ತೆ ಅದರಲ್ಲೆಲ್ಲಾನು ಇರುತ್ತೆ. ಅದಕ್ಕೆ ಬೆಳಗಾಗಿದ್ದಾನೆ ಅವನು ಬಂದೊಬ್ಬ ಆ ಹೇರ್ ಡ್ರೆಸ್ಸರ್ ಬಂದು ಅದನ್ನು ತೆಗೆದಿದ್ದಾನೆ. ಅದು ಕರಲಿ ಹೇರಿಸ್ಬೇಕು, ಅದು ಮಾಡಬೇಕು ಅಂದರೆ ಅದನ್ನು ಕಾಯಿಸ್ಬಿಟ್ಟು ಅದನ್ನು ತಿರುಗಿಸಿ ಪರಗಿಸಿ. ಸೊ ಅದಕ್ಕೆ ಎಲ್ಲದಕ್ಕೂ ಖರ್ಚು ಜಾಸ್ತಿ. ಆ ಥರ ಚಿತ್ರಗಳಿಗೆ ತುಂಬ ಖರ್ಚು ಜಾಸ್ತಿ. ಒಂದೊಂದು ಡಿಪಾರ್ಟ್ಮೆಂಟ್ಗೆ ಹೆಡ್ ಬೇಕು, ಅವನ ಅಸ್ಟೆಂಟ್ ಬೇಕು. ಮೇಕಪ್ಪು ಮಾತಾಡೋ ಹಾಗಿಲ್ಲ. ಮೇಕಪ್ ಅಂದರೆ ಅಣ್ಣ ಅವರು ಇಬ್ಬರು ಮೇಕಪ್ಪನ್ನು ಬೆಳೆಸಿದ್ರು ಅವರು. ಮೊದಲು ಯಾವಾಗಲೂ ಅವ್ರು ಪ್ರಾರಂಭ ಮಾಡಿದಾಗ ದೊರೆಸ್ವಾಮಿ ನಾಯ್ಡುನೇ ಯಾವಾಗಲೂ ಇರ್ತಾ ಇದ್ದದ್ದು. ಆಮೇಲೆ ಒಂದು ಕಾಲದಲ್ಲಿ ಸುಬ್ಬಣ್ಣ ಅವರು ಕೂಡ ಬಂದರು. ಅವ್ರು ಮೈಸೂರಿನವರು, ಅವರು ಕೂಡ ಚೆನ್ನಾಗಿ ಪಾರ್ಟ್ ಮಾಡೋರು. ಸತ್ಯ ಹರಿಶ್ಚಂದ್ರದಲ್ಲಿ ಕೂಡ ಪಾರ್ಟ್ ಗೇಟ್ ಎಲ್ಲ ಮಾಡಿದ್ದಾರೆ. ಸೊ ಅವರು ಮೇಕಪ್ ಮೆನ್ ಆಗಿ ಬಂದರು. ಸೊ ಒಂದು ಕಾಲದಲ್ಲಿ ರಾಜ್ಕುಮಾರ್ಗೆ ಇವರು ದೊರೆಸ್ವಾಮಿ ನಾಯ್ಡುನೂ ಇದ್ರು, ಸುಬ್ಬಣ್ಣ ಅವರು ಇದ್ರು. ಕೆಲವು ಪಿಕ್ಚರ್ಗಳಿಗೆ ದೊರೆಸ್ವಾಮಿ ನಾಯ್ಡು ಕೊಡೋರು, ಕೆಲವು ಪಿಕ್ಚರ್ಗೆ ಸುಬ್ಬಣ್ಣ ಅವರು ಕೊಡೋರು. ಆ ಸುಬ್ಬಣ್ಣ ಅವ್ರ ಮಗನೇ ಕೇಶವ ಅಂತ. ಸುಬ್ಬಣ್ಣ ಅವ್ರ ಮಗನೇ ಇನ್ನೊಬ್ಬ ಮಗ ರಾಜಶೇಖರ್ ಅಂತ. ಐ ಥಿಂಕ್ ಮೊದಲನೇ ಹೆಂಡತಿ ಮಗ ರಾಜಶೇಖರ್, ಕರೆಕ್ಟ್, ರಾಜಶೇಖರ್. ಇವ್ರನ್ನು ಕೇಶವ ಎರಡನೇ ಹೆಂಡತಿ. ಅವ್ರಿಗೆ ಒಂದು 3-4 ಮಕ್ಕಳನ್ನ ಎರಡನೇ ಹೆಂಡತಿಗೆ. ಸೊ ಇವನು ರಾಜಶೇಖರ್ ನಂತರ ದಿವಸದಲ್ಲಿ ಅವನು ಒಳ್ಳೆ ಡೈರೆಕ್ಟರ್ ಆಗಿ ರಾಜ್ಕುಮಾರ್ ಕಂಪನಿಲಿ ಅವನು ಕೂಡ ನನಗೂ ಅಸಿಸ್ಟೆಂಟ್ ಆಗಿದ್ದ. ಆಮೇಲೆ ರಾಜ್ಕುಮಾರ್ ಪಿಕ್ಚರ್ಗಳೆಲ್ಲ ಅಸೋಸಿಯೇಟ್ ಆಗಿ, ಆಮೇಲೆ ಡೈರೆಕ್ಟರ್ ಆಗಿ, ಆಮೇಲೆ ಬೇರೆ ಪಿಕ್ಚರ್ಗಳಿಗೆ ಡೈರೆಕ್ಟರ್ ಆಗಿ ಅವನು ಬಂದ. ಆಮೇಲೆ ಕಾಲಾನಂತರದಲ್ಲಿ ಆರೋಗ್ಯ ಚೆನ್ನಾಗಿಲ್ಲದೆ ಅವನು ಹೊರಟೋಗ್ಬಿಟ್ಟ. ಬಟ್ ಇಲ್ಲಿ ರಾಜ್ಕುಮಾರ್ ಕಂಪನಿಗೆ ಯಾವಾಗಲೂ ಹೇಳ್ದಲ್ಲ, ಇಬ್ಬರು ಮೇಕಪ್ ಮೆನ್ಗಳಿರೋರು. ಯಾವಾಗಲೂ ಒಂದೊಂದ್ಸತಿ ದೊರೆಸ್ವಾಮಿ ನಾಯ್ಡು ಬರೋಕ್ಕಾಗಲಿಲ್ಲ ಅಂದರೆ ಇವರೇ ಬರೋರು. ಆಮೇಲೆ ಅವ್ರ ಆರೋಗ್ಯ ಸ್ವಲ್ಪ ಚೆನ್ನಾಗಿರ್ತಿರ್ಲಿಲ್ಲ ದೊರೆಸ್ವಾಮಿ ನಾಯ್ಡುಗೆ, ಸುಬ್ಬಣ್ಣ ಅವರೇ ಇರ್ತಿದ್ರು. ಆಮೇಲೆ ಐ ಥಿಂಕ್ ಸುಬ್ಬಣ್ಣ ಅವರು ಬಹಳ ಬೇಗನೆ ಹೋಗ್ಬಿಟ್ರು. ಈ ವಿಧಾನಸೌಧ ಪೆಟ್ರೋಲ್ ಬಂಕ್ ಕಥೆ ಏನದು? ಒಂದೇನು ಅಂತ ಹೇಳಿದ್ರೆ, ಇವತ್ತೊಂದು ದಿವಸ ವಿಧಾನಸೌಧ ನೀವೆಲ್ಲ ನೋಡಿದ್ದೀರ. ವಿಧಾನಸೌಧದಲ್ಲಿ ಎದುರುಗಡೆ ನೋಡಿದ್ರೆ ಈ ಕಡೆ ಒಂದ್ ಕಡೆ ಹೈಕೋರ್ಟು, ಇನ್ನೊಂದು ಈ ಕಡೆ ಬಲಗಡೆ ನೋಡ್ತು ಅಂತ ಹೇಳಿದ್ರೆ ಮೊದಲು ನಾವು ಪ್ರಾರಂಭ ಮಾಡಿದಾಗ ನಾವು ನೋಡಿದಾಗ, ಅಥವಾ ನೀವು ನೋಡಿರ್ಬೋದು, ಏನಿತ್ತು ಅಂತ ಹೇಳಿದ್ರೆ ಒಂದು ಪೆಟ್ರೋಲ್ ಬಂಕ್ ಇತ್ತು. ಆ ಪೆಟ್ರೋಲ್ ಬಂಕ್ ಯಾರ್ದೊಂದು ಫೇಮಸ್ಸು, ಐ ಥಿಂಕ್ ಪ್ರಜಾವಾಣಿ ಅವ್ರದ್ದು ಅಥವಾ ಇವ್ರದ್ದು ಯಾರ್ದೋ ಇರಬೇಕು. ಆ ಬಂಕ್ ಇತ್ತು. ಬಂಕ್ ಬಹಳ ಬಿಸಿ ಬಂಕ್ಗಳು. ಏಕೆಂದ್ರೆ ವಿಧಾನಸೌಧ ಹೋಗೋ ಕಾರುಗಳು ಎಲ್ಲರೂ ಅಲ್ಲೇ ಪೆಟ್ರೋಲ್ ಹಾಕ್ತಾ ಇದ್ರು. ಸೊ ನನಗೆ ನಾವು ಮಾಡಿದಾಗ ಒಂದು ಆಸೆ ಆಯಿತು ನಮಗೆ, ಈ ಪೆಟ್ರೋಲ್ ಬಂಕಲ್ಲಿ ಶೂಟಿಂಗ್ ಮಾಡೋಣ ಅಂತ ನನ್ನ ಡೈರೆಕ್ಷನಲ್ಲಿ. ಸರಿ, ಏನು ಅಂತ ಹೇಳಿದ್ರೆ, ಒಂದು ಪೆಟ್ರೋಲ್ ಬಂಕ್ ಎದುರುಗಡೆ ಕರೆಕ್ಟಾಗಿ ಇದ್ದಾನೆ ವಿಧಾನಸೌಧ ಕಾಣಿಸುತ್ತೆ. ಒಂದು ಸೈಡಲ್ಲಿ ಇಟ್ಟರೆ ಹೈಕೋರ್ಟ್ ಕಾಣಿಸುತ್ತೆ, ಇನ್ನೊಂದು ನೋಡಿದ್ರೆ ದೊಡ್ಡ ರಸ್ತೆ ಕಾಣಿಸುತ್ತೆ. ಇದು ತುಂಬಾ ಚೆನ್ನಾಗಿರೋದು ನಮ್ಮ ಶೂಟಿಂಗ್ಗೋಸ್ಕರ. ಸೊ
ನಾವು ಆಸೆ ಪಟ್ಟೆ ನಾನು. ಆಮೇಲೆ ದ್ವಾರಕೀಶ್ದೇ ಪಿಕ್ಚರ್ ಅದು, ಭಾಗ್ಯವಂತರು. ಸೊ ಹೆಂಗೋ ಮಾಡಿ ಹಂಗೂ ಮಾಡಿ ಪರ್ಮಿಷನ್ ಸಿಕ್ಬಿಡ್ತು. ಸೊ ನಾವು ಇಷ್ಟಪಟ್ಟಿದ್ದೇನೆ. ಐ ಥಿಂಕ್ ಒಂದು ದಿವಸನೋ ಮ್ಯಾಕ್ಸಿಮಮ್ 1 ದಿವಸ ಅಥವಾ 2 ದಿವಸ ಶೂಟಿಂಗ್ ಮಾಡಿರ್ಬೋದು. ಅದು ರಾಜ್ಕುಮಾರ್ ಬರೋದು, ರಾಜ್ಕುಮಾರ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು, ಆಮೇಲೆ ಇನ್ನೊಂದು ಸದ್ಯ ಬಂದಾಗ ಆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಿರೋದೇ ಅವ್ರ ಮಗ ಹಾಕ್ತಾ ಇರ್ತಾನೆ. ಸೊ ಈ ಥರ ದೃಶ್ಯಗಳನ್ನ ಅಲ್ಲಿ ತೆಗೆದು ಭಾಳ ಅದ್ದೂರಿಯಾಗಿ ಬಂತು, ತುಂಬ ಚೆನ್ನಾಗಿ ಬಂತು. ಬಿಟ್ಟಿಲ್ಲ ಪೆಟ್ರೋಲ್ ಬಂಕಿಗೆ. ಪೆಟ್ರೋಲ್ ಬಂಕು ನಮ್ಮ ಸ್ವಲ್ಪ ದಿವಸ ಆದಮೇಲೆ, ಕೆಲವು ವರ್ಷಗಳಾದ ಮೇಲೆ ಆ ಪೆಟ್ರೋಲ್ ಬಂಕು ತೆಗೆದುಬಿಟ್ರು. ಐ ಥಿಂಕ್ ಇದಾಯ್ತು ಅಂತ ಕಾಣಿಸುತ್ತೆ. ಲೈಸೆನ್ಸ್ ಏನು ಕೊಟ್ಟಿದ್ರೆ ಲೈಸೆನ್ಸ್ ಮುಗೀತು ಅಂತ ಕಾಣಿಸುತ್ತೆ. ಆಮೇಲೆ ರಿನ್ಯೂ ಮಾಡಲಿಲ್ಲ. ಬಟ್ ಅದು ಭಾಳ ದಿವಸ ಚೆನ್ನಾಗಿತ್ತು ಬಂಕ್ ಅದು. ಕರೆಕ್ಟಾಗಿ ಕರೆಕ್ಟಾಗಿ ನಾವು ವಿಧಾನಸೌಧಕ್ಕೆ ಎಂಟ್ರ್ ಆಗ್ತೀವಲ್ಲ, ವಿಧಾನಸೌಧಕ್ಕೆ ಎಂಟ್ರ್ ಆಗ್ತಿದ್ದಂಗೆನೆ ಲೆಫ್ಟಲ್ಲೇ ಇತ್ತು. ಈಗ ಇದಿದೆ ನೋಡಿ, ವಿಕಾಸ್ ಸೌಧನ ಏನದು, ವಿಕಾಸ್ ಅದ ಮಧ್ಯದಲ್ಲಿ ಇತ್ತು. ವಿಕಾಸ್ ಸೌಧ ವಿಧಾನಸೌಧ ಮಧ್ಯದಲ್ಲೇನೆ ಈ ಪೆಟ್ರೋಲ್ ಬಂಕ್ ಇದ್ದಿದ್ದು. ತುಂಬ ಚೆನ್ನಾಗಿತ್ತು ಪೆಟ್ರೋಲ್ ಬಂಕು. ಕೇಳಬೇಕಲ್ಲ, ನಾವು ಸಿನಿಮಾ ಚೆನ್ನಾಗಿತ್ತು, ಕೇಳಿದೆ, ಕೊಟ್ಟರು, ಶೂಟ್ ಮಾಡಿದೆ. ಇವತ್ತು ಕೂಡ ನೀವು ನೋಡ್ಬೋದು ಅವರು ಅದೆಲ್ಲ ಅಣ್ಣ ಅವರು ಇದು ಮಾಡೋದು, ಆ ಮಿರರಲ್ಲಿ ನೋಡಿದ್ರೆ ತನ್ನ ಮಗ ಪೆಟ್ರೋಲ್ ಹಾಕ್ತಾ ಇರೋದು, ಯಾವ ದೃಶ್ಯಗಳ ಮನದಟ್ಟಾಗಿ ಬಂದು. ಅದೊಂದೇ ಪಿಕ್ಚರ್ ಬಂದಿರೋದು ಪೆಟ್ರೋಲ್ ಬಂಕ್. ಹೌದಾ, ನಂಗೆ ಗೊತ್ತಿಲ್ಲ, ನಾ ಮಾಡಿದ್ದಷ್ಟೇ. ಬೇರೆಯವರೇನು ಮಾಡಿರ್ಬೋದು, ಬಟ್ ಪರ್ಮಿಷನ್ಗೆ ಬರೋದು ತುಂಬ ಕಷ್ಟ. ಯಾಕೆಂದರೆ ರೆಗ್ಯುಲರ್ ಆಗಿ ಕೊಡ್ತಾ ಇರಲಿಲ್ಲ, ಭಾನುವಾರನೇ ಕೊಡೋದು ಅಂತ ಕಾಣಿಸುತ್ತೆ. ಅಥವಾ ಏನೋ ನನಗೆ ಮರ್ತೋಗಿದ್ದೇನೆ, ಯಾವ ವಾರ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಚೆಕ್ ಅಂತ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ.